ಮದ್ಯ ನೀತಿ ಹಗರಣದಲ್ಲಿ ದೆಹಲಿ ಸಿಎಂಗೆ ಇಡಿ ಮತ್ತೆ ಶಾಕ್ ಕೊಟ್ಟಿದ್ದು ಡಿಸೆಂಬರ್ 21ಕ್ಕೆ ವಿಚಾರಣೆಗೆ ಬನ್ನಿ ಅಂತ ಕೇಜ್ರಿವಾಲ್ಗೆ ಸಮನ್ಸ್ ನೀಡಿದೆ. ಮದ್ಯ ನೀತಿ ಕೇಸ್ನಲ್ಲಿ ಹಣ ವರ್ಗಾವಣೆ ಆರೋಪದ ಅಡಿ ಸಮನ್ಸ್ ಜಾರಿ ಮಾಡಲಾಗಿದ್ದು 338 ಕೋಟಿ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿದ ಆರೋಪ. ಮೊದಲ ಸಮನ್ಸ್ಗೆ ಗೈರಾಗಿದ್ರು ಕೇಜ್ರಿವಾಲ್, ಎರಡನೇ ಸಮನ್ಸ್ಗೆ ಹಾಜರಾಗ್ತಾರಾ? ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಮೊದಲ ಸಮನ್ಸ್ಗೆ ಕೇಜ್ರಿವಾಲ್ ಹೋಗಿರಲಿಲ್ಲ, ಹೀಗಾಗಿ ಎರಡನೇ ಸಮನ್ಸ್ ಬಹಳ ಮುಖ್ಯ ಆಗುತ್ತೆ. ಮತ್ತು ಇಡೀ ಪ್ರಕರಣದಲ್ಲಿ ಆಮ್ ಆದ್ಮಿ ಪಕ್ಷದ ನೋಡಿ, ಸತ್ಯೇಂದ್ರ ಜೈನ್ ಆಮ್ ಆದ್ಮಿ ಪಕ್ಷದ ಖಜಾಂಚಿ ಆಗಿದ್ದರು, ಸಚಿವರು ಆಗಿದ್ದರು, ಅವರು ಜೈಲಿನಲ್ಲಿದ್ದಾರೆ. ಮನೀಶ್ ಸಿಸೋಡಿಯಾ ಮದ್ಯದ ಲಿಕರ್ ಸ್ಕ್ಯಾಮ್ ಅಂತ ಕರೆಯಲಾಗಿರ್ತಕ್ಕಂಥ ಪ್ರಕರಣದಲ್ಲೇ ಜೈಲಿನಲ್ಲಿದ್ದಾರೆ. ಸತತವಾಗಿ ಅವ್ರಿಗೆ ಸುಪ್ರೀಂ ಕೋರ್ಟ್ ಬೇಲನ್ನು ನಿರಾಕರಿಸ್ತಾ ಇದೆ. ವಿಜಯ್ ನಾಯರ್ ಸಿಸೋಡಿಯಾರ OSD ಆಗಿದ್ದರು, ಅವರು ಜೈಲಿನಲ್ಲಿದ್ದಾರೆ. ಹೀಗಿರುವಾಗ ಈಗ ಅರವಿಂದ್ ಕೇಜ್ರಿವಾಲ್ಗೆ ಇಡಿ ಸಮನ್ಸ್ ನೀಡ್ತಾ ಇದೆ. ನೀವು ಒಂದು ಬಾರಿ ಎರಡು ಬಾರಿ ಹಾಜರಾಗಲಿಲ್ಲ ಅಂದರೆ ನಂತರ ಇಡಿ ಒಂದು ವೇಳೆ ಅವರನ್ನು ಅರೆಸ್ಟ್ ಮಾಡುವ ಹಂತಕ್ಕೆ ಹೋಗುತ್ತಾ? ಕಳೆದ ಬಾರಿಯೇ ಆ ರೀತಿಯ ಮಾತು ಕೇಳಿಬಂದಿತ್ತು. ಆಗ ಅನೇಕರು ಹೇಳಿದರು, ಇಲ್ಲ ಇಡೀ ಅರವಿಂದ್ ಕೇಜ್ರಿವಾಲ್ರನ್ನು ಇಡಿ ಏನಾದರೂ ಜೈಲಿಗೆ ಹಾಕಿದರೆ ಕೇಜ್ರಿವಾಲ್ ಜೈಲಿನಿಂದಲೇ ಸರ್ಕಾರವನ್ನು ನಡೆಸ್ತಾರೆ ಅಂತ. ಹಾಗೆ ನಡೆಸಲಿಕ್ಕೆ ಆಗಲ್ಲ, ಕಾನೂನಿನಲ್ಲಿ ಅದಕ್ಕೆ ಅವಕಾಶವೂ ಇಲ್ಲ. ಹಾಗಿರುವ ಸಂದರ್ಭದಲ್ಲಿ ಆಮ್ ಆದ್ಮಿ ಪಾರ್ಟಿ ಒಂದು ವೇಳೆ ಇಡಿ ಏನಾದರೂ ವಿಪರೀತವಾಗಿರ್ತಕ್ಕಂಥ ಒಂದು ಹಂತಕ್ಕೆ ಹೋದರೆ ಆಮ್ ಆದ್ಮಿ ಪಕ್ಷದ ಬಳಿ ಪ್ಲ್ಯಾನ್ ಬಿ ಏನಿದೆ? ಹೀಗಾಗಿ ಅರವಿಂದ್ ಕೇಜ್ರಿವಾಲ್ರ ವಿಚಾರಣೆ ಆಮ್ ಆದ್ಮಿ ಪಕ್ಷದ ದೃಷ್ಟಿಯಿಂದ ಇನ್ನೊಂದು ಇಡೀ ಒಂದು ಲಿಕ್ಕರ್ ಕೇಸ್ನಲ್ಲಿ ಬಹಳಷ್ಟು ಮಹತ್ವವನ್ನು ಪಡೆಯುತ್ತೆ. ಲಿಕ್ಕರ್ ಪ್ರಕರಣದಲ್ಲಿ ಆಮ್ ಆದ್ಮಿ ಪಕ್ಷ ಹೇಳ್ತಾ ಇದೆ ಯಾವುದೇ ತಥ್ಯ ಇಲ್ಲ ಅಂತ. ಹಾಗಾದರೆ ಸುಪ್ರೀಂ ಕೋರ್ಟ್ ಯಾಕೆ ಬೇಲ್ ಕೊಡ್ತಾ ಇಲ್ಲ ಆಮ್ ಆದ್ಮಿ ಮನೀಶ್ ಸಿಸೋಡಿಯಾಗ ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾಗಿ ನನಗನ್ಸುತ್ತೆ ಅರವಿಂದ್ ಕೇಜ್ರಿವಾಲ್ ಹಾಜರಾಗಲ್ವಾ, ಮುಂದೆ ಇಡಿ ಏನು ಮಾಡುತ್ತೆ, ಇವೆಲ್ಲವೂ ಕೂಡ ದಿಲ್ಲಿ ರಾಜಕಾರಣ, ಆಮ್ ಆದ್ಮಿ ಪಕ್ಷದ ಅಸ್ತಿತ್ವ ಮತ್ತು ಈ ಇಡೀ ಪ್ರಕರಣ ಲಿಕ್ಕರ್ ಹಗರಣದಲ್ಲಿ ಒಂದು ದೊಡ್ಡ ತಿರುವನ್ನು ಪಡೆದುಕೊಳ್ಳುತ್ತೆ ಅಂತ ಅನಿಸುತ್ತೆ. ರೈಟ್, ನೋಡೋಣ ಏನಾಗುತ್ತೆ ಅನ್ನೋದನ್ನ. ಇದೇ ವಿಷಯದಲ್ಲಿ ವಿಚಿತ್ರ ನೋಡಿ ಭಾವನಾ, ಕೊನೆಯ ಕಮೆಂಟ್ ಹೇಳ್ತೀನಿ. 2011ರಲ್ಲಿ ಯಾವ ಪಕ್ಷ ಆ್ಯಂಟಿ ಎಸ್ಟಾಬ್ಲಿಷ್ಮೆಂಟ್, ಭ್ರಷ್ಟಾಚಾರ ವಿರೋಧಿ ಅಂತಕ್ಕಂಥ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂತು, ಲೈಮ್ಲೈಟಿಗೆ ಬಂತು, ಇವತ್ತು ಆ ಪಕ್ಷ ಇಡಿ ಮತ್ತು CBIನ ಪ್ರಕರಣಗಳನ್ನು ಎದುರಿಸ್ತಾ ಇದೆ. ಓಕೆ, ಈಗ ಕೇಂದ್ರ ಸರ್ಕಾರ ಒಂದು ವಿಚ್ ಹಂಟ್ ಮಾಡ್ತಾ ಇದೆ ಅಂತ ಅಂದ್ಕೊಳ್ಳೋಣ, ಬಟ್ ದೇರ್ ಶುಡ್ ಬಿ ಸಮ್ ಎವಿಡೆನ್ಸ್, ದೇರ್ ಶುಡ್ ಬಿ ಸಮ್ ಮೆರಿಟ್ ಇನ್ ದ ಕೇಸ್ ವೆನ್ ಯುವರ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇಸ್ ನಾಟ್ ಗೆಟಿಂಗ್ ಬೇಲ್ ಫ್ರಮ್ ಸುಪ್ರೀಂ ಕೋರ್ಟ್. ಇದು ಪ್ರಾಯಶಃ ವೈಚಿತ್ರ್ಯ. ಎಸ್, ಇದೇ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.